ಪ್ರೆಗ್ನೆನ್ಸಿ ಆಗಿದೆ ಅಂತ ಗೊತ್ತಾಗೋದೇ ವೀಕ್ 5 ಅಲ್ಲಿ. ಪ್ರೆಗ್ನೆನ್ಸಿ ನೀವು ಪ್ಲಾನಿಂಗ್ ಮಾಡಿ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ರೆ ಹೌ ಮೆನಿ ಟೈಮ್ಸ್ ಶುಡ್ ಯು ಹ್ಯಾವ್ ಸೆಕ್ಸ್ ಅ ಮಂತಲ್ಲಿ ಅನ್ನೋ ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೇಮ್ ಆಲ್ಮೋಸ್ಟ್ ಎಲ್ಲ ಪೀರಿಯಡ್ಸ್ ಪ್ರೀ ಮೆನ್ಸ್ಟ್ರುಯಲ್ ಸಿಂಪ್ಟಮ್ ತರಾನೇ ಇತ್ತು ಅದು. ಅಂಡ್ ನಾವು ಹೋಪ್ಸ್ ಬಿಟ್ಕೊಂಡಿದ್ದೀವಿ, ಓಕೆ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ವಿಲ್ ಟ್ರೈ ಅಗೇನ್ ಅಂತ. ಆ 10 days ಅಲ್ಲಿ ಫ್ರೀಕ್ವೆಂಟ್ ಆಗಿ ಮಾಡಬೇಕು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ನಾವಿಬ್ಬರು ಸೇರಿಕೊಂಡು ಈ ಥರದ ವೀಡಿಯೋಸ್ ಮಾಡಬೇಕು ಅನ್ನೋ ಆಸೆ. ವೀಕ್ 1, ವೀಕ್ 2, ವೀಕ್ 3 ಏನಾಯಿತು ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಹೇಗೆ ಇವ್ರಿಗೆ ಗೊತ್ತಾಯಿತು, ಯಾವ ರೀತಿ ಟೆಸ್ಟ್ ಮಾಡಿಸಿದ್ವಿ, ವೀಕ್ 1 to 4 ಒಟ್ಟಿಗೆ ಹೇಳ್ತೀನಿ ಆಯಿತಾ. ಬಿಕಾಸ್ ಅಷ್ಟು 4 ವಾರಗಳಲ್ಲಿ ನನಗಾಗಿರುವಂಥ ಎಲ್ಲ ಚೇಂಜಸ್ ಆಗಿರ್ಬೋದು, ಹೆಂಗೆ ಗೊತ್ತಾಯಿತು ಏನು ಅನ್ನೋದು ಶಾರ್ಟಾಗಿ ಹೇಳ್ಬೋದು ಅಂತ ವೀಕ್ 1, ವೀಕ್ 2, ವೀಕ್ 3, ವೀಕ್ 4 ಅಂತ ಹಲವಾರು ವೀಡಿಯೋಸಲ್ಲಿ ಸ್ಪ್ಲಿಟ್ ಮಾಡ್ತಾ ಇಲ್ಲ. ವೀಕ್ 1 to 4 ಅಂತ ಒಂದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಮಗೆ ಗೊತ್ತಾಗಿದ್ದ ವಿಷಯನೇ ವೀಕ್ 4 ಆದಮೇಲೆ ಅಲ್ವಾ. ಪ್ರೆಗ್ನೆನ್ಸಿ ಆಗಿದೆ ಅಂತ ಗೊತ್ತಾಗೋದೇ ವೀಕ್ 5 ಅಲ್ಲಿ. ಸೊ ಎಷ್ಟು ವಾರ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ? 40 weeks ನಾರ್ಮಲ್ ಆಗಿ 40 weeks ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಲಾಸ್ಟ್ ಪೀರಿಯಡ್ ಎಸ್ಯೂಮ್ ಮಾಡಿ ಇವಾಗ ಜೂನ್ 6 ಲಾಸ್ಟ್ ಪೀರಿಯಡ್ ಫಸ್ಟ್ ಡೇ ಇಂದ ಕೌಂಟ್. ಓಕೆ, ಲಾಸ್ಟ್ ಪೀರಿಯಡ್ ಜೂನ್ 6 ಆಗಿದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಅಲ್ವಾ. ಜೂನ್ 6 ಇಂದ ಜುಲೈ 6 ತನಕನೇ 1 month ಅಂತ ತಗೋತೀವಿ ಅಲ್ವಾ. ಜುಲೈ 6 ನಿಮಗೆ ಪೀರಿಯಡ್ಸ್ ಆಯಿತು ಅಂದರೆ ಓಕೆ, ಆಮೇಲೆ ಕಂಟಿನ್ಯೂ, ಅದು ನಾರ್ಮಲ್ ಥರನೇ ಅಲ್ಲ. ಸೊ ನನಗೆ ಆ ರೀತಿ ಗೊತ್ತಾಯ್ತು. ಸೊ ಫಸ್ಟ್ 4 weeks ನನ್ನ ಲೈಫಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಇದೇ ಟೈಮ್ನಲ್ಲಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ವೀಡಿಯೋಸ್ ಹಾಕ್ತಾ ಇದ್ದೆ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದಷ್ಟೇ ಆಯಿತಾ. ಸ್ಟಾರ್ಟ್ ಮಾಡಿರೋ 2 ವಾರದಲ್ಲಿ ತುಂಬ ಡಿಫ್ರೆನ್ಸ್ನ ನಾನು ಒಬ್ಸರ್ವ್ ಮಾಡಿದೆ. ಫೇಸಲ್ಲಿ ಫ್ಯಾಟ್ ಲಾಸ್ ಆಗಿತ್ತು, ಸ್ಟಮಕಲ್ಲಿ ಫ್ಯಾಟ್ ಲಾಸ್ ಆಗಿತ್ತು, ಅದರ ವೀಡಿಯೋಸ್ ಹಾಕಿದ್ದೆ ನಾನು. ಪ್ಲಸ್ ಆರಾಮದಲ್ಲಿದ್ದೆ ಶೂಟ್ಸ್ ಮಾಡಿಕೊಂಡು. ನನಗೆ ಗೊತ್ತೇ ಇಲ್ಲ ಏನಾಗ್ತಾ ಇದೆ ಅಂತ ಅಲ್ವಾ. ಫಸ್ಟ್ 2 weeks ಅಲ್ಲಿ ಇನ್ನೂ ಕನ್ಸೆಪ್ಷನ್ನೂ ಆಗಿರಲ್ಲ, ಅಂದರೆ ಮೀಟ್ ಆಗಿರಲ್ಲ ಸ್ಪಮ್ ಎಗ್ಸ್. ಅದು ಓವಲೇಷನ್ ಆಗದೆ 14 days. ಸೊ ಫಸ್ಟ್ 2 weeks ಅಲ್ಲಿ ಏನೂ ಆಗಲ್ಲ, ಏನು ಗೊತ್ತಾಗಲ್ಲ, ನಾರ್ಮಲ್ ಆಗಿ ಏನು ಆಗೋದು ಇಲ್ಲ. ಓಕೆ, ಚೇಂಜಸ್ 3rd and 4th ವೀಕಲ್ಲಿ 2 weeks ಆದಮೇಲೆ ಓವಲೇಷನ್ ಆಗೋದು, ಆವಾಗ ಕನ್ಸೆಪ್ಷನ್ ಆಗುತ್ತೆ. ಕನ್ಸೆಪ್ಷನ್ ಆದಮೇಲೆ ಫಸ್ಟ್ 1 or 2 weeks ಅಲ್ಲಿ ಅಷ್ಟೊಂದೇನು ಗೊತ್ತಾಗಲ್ಲ ಚೇಂಜಸ್ ಬಾಡಿನಲ್ಲಿ. ಲೈಟಾಗಿ ಮೈನರ್ ಆಗಿ ಅದೇ ನಿಂಗೆ ಏನಂದರೆ ಅದೇ ಸ್ವಲ್ಪ ಬ್ರೆಸ್ಟ್ ಪೇನು ಸ್ವಲ್ಪ. ಕರೆಕ್ಟ್, ನನಗೆ ಪೀರಿಯಡ್ ಸಿಂಪ್ಟಮ್ಸೇ ಇತ್ತು ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ಜೂನ್ 6 ನನಗೆ ಪೀರಿಯಡ್ಸ್ ಆಗಿದ್ರೆ ನೆಕ್ಸ್ಟ್ ಮಂತ್ ಜುಲೈ 6 ಅಂತ ಇರುತ್ತಲ್ಲ, ಪೀರಿಯಡ್ಸ್ ಹತ್ರ ಆಗೋ ಡೇಟ್ಸ್ಗೆ ನನಗೆ ಬ್ರೆಸ್ಟ್ ಟೆಂಡರ್ನೆಸ್ ಇತ್ತು, ಅಂದರೆ ಬ್ರೆಸ್ಟ್ ಪೇನ್, ಸ್ವೆಲ್ಲಿಂಗ್ ಇತ್ತು, ಬ್ಲೋಟಿಂಗ್ ಇತ್ತು, ಮತ್ತು ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತು, ಜೊತೆಗೆ ಪಿಂಪಲ್ ಮಾರ್ಕ್ ಇವಾಗಲೂ ಇದೆ ನೋಡಿ, ಇದು ಹೋಗ್ತಾನೆ ಇಲ್ಲ. ಇದು ಬಂದಿದ್ದೆ ಆ ಟೈಮ್ನಲ್ಲಿ, ನನಗೆ ಹೋಗ್ತಾನೆ ಇಲ್ಲ, ಪಿಂಪಲ್ಸ್ ಬಂದು. ಸೊ ಅದರ 100% ಈ ಸತಿ ಪೀರಿಯಡ್ಸ್ ಆಗುತ್ತೆ. ಆಮೇಲೆ ಸ್ಟಮಕ್ ಪೇನ್ ಆಯಿತು ಅಲ್ವಾ. ಸೇಮ್ ಆಲ್ಮೋಸ್ಟ್ ಎಲ್ಲ ಪೀರಿಯಡ್ಸ್ ಪ್ರೀ ಮೆನ್ಸ್ಟ್ರುಯಲ್ ಸಿಂಪ್ಟಮ್ ಥರನೇ ಇತ್ತು ಅದು. ಏನು ಚೇಂಜಸ್ ಇರಲಿಲ್ಲ. ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಏನು ಐಡಿಯಾನೇ ಇರಲಿಲ್ಲ. ಆ್ಯಂಡ್ ನಾವು ಹೋಪ್ಸ್ ಬಿಟ್ಕೊಂಡಿದ್ದೀವಿ, ಓಕೆ ಆದರೆ ಆಗಲಿ, ಇಲ್ಲ ಅಂದರೆ ವಿಲ್ ಟ್ರೈ ಅಗೇನ್ ಅಂತ. ಇವ್ರು ಯಾವಾಗಲೂ ಹೇಳ್ತಾ ಇದ್ರು, ನೀನು ಜಾಸ್ತಿ ಆಸೆ ಇಟ್ಕೋಬೇಡ, ಆಮೇಲೆ ಬೇಜಾರಲ್ಲಿ ಇರ್ತೀಯ, ಸುಮ್ಮನೆ ಏನಕ್ಕೆ, ಆದರೆ ಆಗಲಿ, ಇಟ್ಸ್ ಗುಡ್, ಇಲ್ಲ ಅಂದರೆ ವಿಲ್ ಟ್ರೈ ಅಗೇನ್ ಅಂತ. ಸೊ ಹಾಗೆ ನಾವು ಸುಮ್ಮನೆ ಇದ್ವಿ ಆಯಿತಾ, ಟ್ರೈಂಗ್ ಆ್ಯಂಡ್ ಫೈನಲಿ ಪೀರಿಯಡ್ಸ್ ಮಿಸ್ ಆಯ್ತಲ್ವಾ. ಇವ್ರು ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ, ನಾನು ಇನ್ನೇನು ಇವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಒಂದಿನ ಬಿಟ್ಟು ಹೇಳಿದೆ ನನಗೆ ಇವತ್ತು ಪೀರಿಯಡ್ಸ್ ಅಂತ. ನೋಡಿದ್ರೆ ಅವ್ರು ಅದೇ ದಿನ ನಂದು ಬ್ಲಡ್ ಟೆಸ್ಟ್ ಬುಕ್ ಮಾಡಿದ್ರು ಅಲ್ಲ, ಚೆಕಪ್ಗೆ. ನಾನಿಲ್ಲ ಮಾಡಿಬಿಡಿ, ವಾಟ್ ಇಸ್ ದ ಪಾಯಿಂಟ್, ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಣ, ಬಿಕಾಸ್ ಐ ಥಿಂಕ್ ಇಟ್ ಕ್ಯಾನ್ ಬಿ ಪ್ರೆಗ್ನೆನ್ಸಿ ಅಂತ ನನ್ನ ಪ್ರಕಾರ. ಬಟ್ ಇವ್ರು ಅಷ್ಟರಲ್ಲೇ ಎಲ್ಲ ಬುಕ್ ಮಾಡಿ ಇವ್ರಿಗೆ ಐಡಿಯಾ ಬಂದಿತ್ತಲ್ಲ. ಅದೇ ಯೂಶಲಿ ರೆಗ್ಯುಲರ್ ಸೈಕಲ್ಸ್ ಇದೆಯಲ್ಲ, 28 to 30 days ಮ್ಯಾಕ್ಸಿಮಮಲ್ಲಿ ಆಗೋಗುತ್ತೆ. ನಾನು ವೆಯ್ಟ್ ಮಾಡಿದೆ, 31 ಡೇನೂ ಏನು ಆಗಿಲ್ಲ, 32nd ಡೇಗೆ ನಾನು ಬುಕ್ ಮಾಡಿದ್ದು. ಸೊ ಆವತ್ತು ಬುಕ್ ಮಾಡಿ ಪಾಸಿಟಿವ್ ಅಂತ ಬಂತು. ಹೌದಾ, ನಿಮ್ಗೆ ಹೆಂಗೆ ಅನ್ನಿಸ್ತು ರಿಪೋರ್ಟ್ ನೋಡಿದಾಗ? ಫುಲ್ ಖುಷಿ ಆಯ್ತು ಅವತ್ತು ಪಾಸಿಟಿವ್ ಇದೆ. ಹೌದಾ. ಸೊ ಅವ್ರಿಗೆ ಫುಲ್ ಖುಷಿ ಆಯಿತು. ಆ್ಯಂಡ್ ವೀಕ್ 1 to 4 ಈ ರೀತಿ ನಡೀತು ಆಯಿತಾ, ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ. ನಾನು ಆವಾಗ 4ನೇ ವಾರದಲ್ಲಿ ಇದ್ನಲ್ಲ, ನಾನು ಆಮೇಲೆ ಏನಾಯ್ತಂದ್ರೆ ಆ ಟೈಮಲ್ಲಿ ಪರವಾಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ, ನಾನು ಈ ಥರ ಎನರ್ಜಿಯಿಂದ ಇದರೆಲ್ಲ ಕೆಲಸ ಮಾಡ್ಬೋದು, ಫುಲ್ ಖುಷಿ ಅಂತ ನಾನು ಆ ರೀತಿ ಎಲ್ಲ ಅನ್ಕೋತಾ ಇದ್ದೆ. ಬಟ್ ನನಗೆ ಹೆಂಗೆ ಇನ್ನೊಂದು ಡೌಟ್ ಬಂತು ಅಂದರೆ, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ನಲ್ಲ, ಫಸ್ಟ್ 2 weeks ಫುಲ್ ವೆಯ್ಟ್ ಲಾಸ್ ಆಗಿದ್ದೆ ಆಯಿತಾ. ಅದಾದಮೇಲೆ 2 weeks ನೋಡ್ತೀನಿ, ನಾನು ಇಲ್ಲಿ ವೀಡಿಯೋ ಮಾಡಿ ಜನರಿಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಳಬೇಕು
ಅಂತ ಇದ್ದೀನಿ, ಬಟ್ ವೆಯ್ಟ್ ಲಾಸೇ ಆಗ್ತಾ ಇಲ್ಲ, ಏನೂ ಚೇಂಜಸ್ ಆಗ್ತಾ ಇಲ್ಲ, ಬಟ್ ಬ್ಲೋಟಿಂಗ್ ಆಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದೆ ಅಲ್ವಾ. ನನಗೆ ತುಂಬ weight loss ಸ್ಟ್ರೇಂಜ್ ಆಗಿಲ್ಲ. ಅನ್ನಿಸ್ತು, ವೆಯ್ಟ್ ಲಾಸ್ ಆಗಲಿಲ್ಲ. ನನಗೆ ಏನಕ್ಕೆ ಈ ಥರ, ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಅರ್ಥನೇ ಆಗಲಿಲ್ಲ. ಸೊ ಈ ರೀತಿ ಇತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ವೀಕ್ 1ಇಂದ ವೀಕ್ 4 ತನಕ. ಸುಮಾರಷ್ಟು ಶೂಟ್ಸ್ ಮಾಡಿದ್ದೆ ನಾನು, ಆರಾಮದಲ್ಲಿ ಏನು ಬೇಕು ತಿನ್ನೋದು, ಎಲ್ಲಿ ಬೇಕು ಹೋಗೋದು ಎಲ್ಲ ಮಾಡ್ಕೊಂಡಿದ್ದೆ. ಬಿಕಾಸ್ ಅದು ಜಸ್ಟ್ ಅವ್ರು ಹೇಳ್ದಂಗೆ ಸ್ಟಾರ್ಟಿಂಗ್ ಪೀರಿಯಡ್ ನಮಗೇನು ಗೊತ್ತೇ ಆಗಲ್ಲ. ಇನ್ಫ್ಯಾಕ್ಟ್ ಒಂಚೂರು ಏನೋ ಸೈನು ಇರಲ್ಲ ಬಾಡಿ ಒಳಗಡೆ. ಏನು ಅಷ್ಟು ಮೈನರ್, ಏನು ಸಿಗ್ನಿಫಿಕೆಂಟ್ ಚೇಂಜಸ್ ಗೊತ್ತಾಗಲ್ಲ ಹೊರಗಡೆ. ಇವಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮಗೆ ಹೇಳಬೇಕು. ಪ್ರೆಗ್ನೆನ್ಸಿ ನೀವು ಪ್ಲ್ಯಾನಿಂಗ್ ಮಾಡಿ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದರೆ ಹೌ ಮೆನಿ ಟೈಮ್ಸ್ ಶುಡ್ ಯು ಹ್ಯಾವ್ ಸೆಕ್ಸ್ ಅ ಮಂತಲ್ಲಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ನಿಮ್ಮೆಲ್ಲರ ಮೈಂಡಲ್ಲಿ ಇರುತ್ತೆ. ನಾವು ಟ್ರೈ ಮಾಡ್ತಾನೆ ಇದ್ದೀವಿ, ಆಗ್ತಾನೆ ಇಲ್ಲ ಅಂತ. ವಾಟ್ ಐ ವುಡ್ ಸಜೆಸ್ಟ್ ಇಸ್, ನಿಮ್ಮ ಓವ್ಯುಲೇಷನ್ ಪೀರಿಯಡ್ ಇರುತ್ತಲ್ಲ, ಹ್ಯಾವ್ ಸೆಕ್ಸ್ ಆಲ್ಟರ್ನೇಟ್ ಡೇಸ್. ವಾಟ್ ಡು ಯು ಸಜೆಸ್ಟ್ ಬೇಬಿ? ಅದೇ ಓವಲೇಷನ್ ಟೈಮು ಫಸ್ಟ್ ಕಂಡುಹಿಡಿಬೇಕು. ಅಂದರೆ 28 ಡೇಸ್ ಸೈಕಲ್ ಇದ್ದರೆ 28 - 14, ಅದು 14 ಡೇಸ್ ಮುಂಚೆಗೆ ಓವಲೇಷನ್ ಆಗುತ್ತೆ. ಆ ಡೇಟು ಸುತ್ತಮುತ್ತ ಅಂದರೆ 5 ಡೇಸ್ ಬಿಫೋರ್, 5 ಡೇಸ್ ಆಫ್ಟರ್, ಆ 10 ಡೇಸಲ್ಲಿ ಫ್ರೀಕ್ವೆಂಟಾಗಿ ಮಾಡಬೇಕು. ಆವಾಗ ಫ್ರೀಕ್ವೆಂಟ್ ಆಗಿ ಇಂಟರ್ಕೋರ್ಸ್ ಮಾಡಲೇಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ. ಒಂದ್ಸತಿ ಮಾಡಿ ಹಿಟ್ ಆ್ಯಂಡ್ ಮಿಸ್ ಆಪರ್ಚುನಿಟಿ ತಗೊಳಕ್ಕಾಗಲ್ಲ. ನಿಮಗೆ ಅದು ಅನ್ಸ್ಬೋದು, ಓ ಮಗುಗೋಸ್ಕರ ಮಾಡ್ತೀವಿ, ಎಸ್ ಯು ಶುಡ್ ಡೂ ಇಟ್. ಪ್ರತಿದಿನ ಆದರೆ ಮಾಡಿ, ಆಲ್ಟರ್ನೇಟಿವ್ ಡೇಸ್ ಆದರೆ ಮಾಡಿ, ಬಟ್ ಒಂದ್ಸತಿ ಮಾಡಿ ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್ ಓ ಇಟ್ ಶುಡ್ ಬಿ ಅ ಕನ್ಫರ್ಮ್ಡ್ ಅಂತ. ಟ್ರೈ ಮಾಡ್ತಾ ಇರಿ ಆಯಿತಾ. ಸುಮಾರು ಜನ ಕೇಳುವಂಥ ಪ್ರಶ್ನೆ. ಐ ಹೋಪ್ ನಿಮಗೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಆ್ಯಂಡ್ ಇದೇ ರೀತಿ ವೀಕ್ 5, 6, 7ಅಲ್ಲಿ ಏನಾಗಿತ್ತು ಡೀಟೇಲ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಐ ಹೋಪ್ ಅಪ್ಕಮಿಂಗ್ ಮದರ್ಸ್ಗೆ, ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇರೋರಿಗೆ, ಹೊಸದಾಗಿ ಮದುವೆ ಆಗಿರೋರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.